ಬಿರಿಯಾನಿ ಕಬಾಬ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಲಿಯೋ ಫಾಸ್ಟ್ ಫುಡ್. ಲಿಯೋ ಅಂತ ಒಂದು ಮೂವಿ ಬಂತಲ್ಲ, ಆ ಥರ ಒಂದು ಲಿಯೋ ಫಾಸ್ಟ್ ಫುಡ್ ಅಂತ ಒಂದು ಸ್ಟ್ರೀಟ್ ಫುಡ್ ಅಲ್ಸೂರ್ ಕಡೆ. ಸ್ಟ್ರೀಟ್ ಫುಡ್ ಅಂದರೆ ಕಂಪ್ಲೀಟ್ ಸ್ಟ್ರೀಟ್ ಫುಡ್ ಅಲ್ಲ, ಸ್ಟ್ರೀಟಲ್ಲಿ ನಿಂತ್ಕೊಂಡು ಒಳಗೆ ಹೋಟ್ಲ್ ಇರುತ್ತೆ, ಒಳಗೆ ಸರ್ವ್ ಮಾಡ್ತಾರೆ ಬಿಸಿ ಬಿಸಿಯಾಗಿ. ನಾವು ಕಬಾಬು, ಕುಷ್ಕ ಮತ್ತು ಲೈಕ್ ಮುದ್ದೆ, ಚಪಾತಿ, ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ ಒಂದೇ ಪ್ಲೇಸಲ್ಲಿ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಾಮಿ ವಿವೇಕಾನಂದ ರೋಡು ಅಲ್ಸೂರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಎದುರುಗಡೆನೆ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಸೊ ಈಗ ಬಿಸಿ ಬಿಸಿಯಾಗಿ ಏನೆಲ್ಲ ಸಿಗುತ್ತೆ ಅದೆಲ್ಲ ಟ್ರೈ ಮಾಡೋಣ, ಬನ್ನಿ ಲೆಟ್ಸ್ ಗೋ. ಬಂದಿದ ತಕ್ಷಣ ಬಿಸಿ ಬಿಸಿ ಮುದ್ದೆ. ಸೊ ಮುದ್ದೆಗೆ ಆ್ಯಕ್ಷನ್ ಹೋಗ್ರೆ ಚಿಕನ್ ಕುರ್ಮಾ, ಸಾಫ್ಟ್ ಆಗಿರೋ ಮುದ್ದೆ ತಗೊಂಡು ಶೇರ್ವಾ ಅಥವಾ ಕುರ್ಮಾ ಏನು ಕೊಟ್ಟಿದ್ದಾರೋ ಚೆನ್ನಾಗಿ ಡಿಪ್ ಮಾಡಿಕೊಂಡು ಒಂದು ಬೈಟು. ಚೆನ್ನಾಗಿದೆ. ಸ್ವಲ್ಪ ಮೇನ್ ರೋಡು, ಶಬ್ದ ಜಾಸ್ತಿ ಕೇಳಿಸ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಚಿಕನ್ ಸಾಂಬಾರ್ಗಿಂತ ಏನೋ ವೆಜ್ ಸಾಂಬಾರು ಥರ ಇದೆ. ಒಳ್ಳೆ ಕನ್ಸಿಸ್ಟೆನ್ಸಿ ಕೊಟ್ಟಿದ್ದಾರೆ. ಮುದ್ದೆ ಚೆನ್ನಾಗಿದೆ, ಬಟ್ ಇದ್ಯಾವುದು ನನಗೆ ಯಾಕೋ ವೆಜ್ ಇನ್ನೊಂದು ಬೈಟ್ ಹೋಗೋಣ. ಮುದ್ದೆ ಚೆನ್ನಾಗಿದೆ. ಚಿಕನ್ ಮಸಾಲ ಅನ್ನೋದಕ್ಕಿಂತ ಇದು ಒಂಥರ ಡಿಫ್ರೆಂಟ್ ಆಗಿದೆ, ಈ ಥರ ಟ್ರೈ ಮಾಡಿರಲಿಲ್ಲ. ಸೊ ಚಪಾತಿನೂ ಇದೆಯಲ್ಲ, ಚಪಾತಿನೂ ಕೂಡ ಹಂಗೆ ಟ್ರೈ ಮಾಡೋಣ. ಚಪಾತಿನ ತಗೊಂಡು ಆ ಗ್ರೇವಿ ಇದೆಯಲ್ಲ, ಚಿಕ್ಕ ಗ್ರೇವಿ ಚೆನ್ನಾಗಿದೆ. ಗ್ರೇವಿ ಕನ್ಸಿಸ್ಟೆನ್ಸಿ ಏನೋ ಚೆನ್ನಾಗಿದೆ, ಬಟ್ ಟೇಸ್ಟ್ ಮಾತ್ರ ಆ ಥರ ಇದೆ. ಗ್ರೇವಿ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಗ್ರೇವಿ ಅಂತಲೇ ಹೇಳ್ಬೇಕು. ಪೀಸಸ್ ನೋಡೋಕೆ ಹೋದರೆ ನೋಡಿ ಈ ಥರ ಇರುತ್ತೆ, ಚಿಕ್ಕ ಚಿಕ್ಕ ಪೀಸಸ್ಸು ಕೊಟ್ಟಿರ್ತಾರೆ, ದೊಡ್ಡ ದೊಡ್ಡ ಪೀಸಸ್ಸು ಕೊಟ್ಟಿರ್ತಾರೆ. ಟ್ರೈ ಮಾಡೋಣ. ಪೀಸ್ ಸ್ವಲ್ಪ ಹಾರ್ಡ್ ಆಗಿರೋ ಥರ ಇದೆ, ಸ್ವಲ್ಪ ಸಾಫ್ಟ್ ಆಗಿದೆ ಚೆನ್ನಾಗಿರೋದು. ಅಂದರೆ ರಬ್ಬರ್ ಪೀಸಸ್ ಇದ್ರೆ ಹೇಗಿರುತ್ತೆ ಆ ಥರ, ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ, ಇನ್ನೂ ಸೂಪರ್ ಆಗಿರೋದು. ರಬ್ಬರ್ ಥರ ಇದೆ. ಬಿರಿಯಾನಿ ಕಬಾಬ್. ಬಿಸಿ ಬಿಸಿ ಕುಷ್ಕ ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ನೋಡಿದ್ರೆ ಒಂದು ಮೊಟ್ಟೆ ಕೂಡ ಇಟ್ಕೊಂಡಿರ್ತಾರೆ. ಸೊ ಮೊಟ್ಟೆ ನೋಡಿ, ಇಲ್ಲಿ ಮೊಟ್ಟೆ ಲೈಟಾಗಿ ತಗೊಂಡು ಲಿಟ್ಟೆ ಲೈಟಾಗಿ ಬಿರಿಯಾನಿ ಜೊತೆ ಮಿಕ್ಸಿ ಒಂದು ಬೈಟ್ ಹೋಗೋಣ. ಆಹಾ, ಸೂಪರ್ ಚೆನ್ನಾಗಿದೆ. ಒಳ್ಳೆ ಬುಲೆಟ್ ರೈಸಲ್ಲಿ ಒಂದು ಆಂಬೂರ್ ಸ್ಟೈಲ್ ಬಿರಿಯಾನಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಇಲ್ಲಿ ತುಂಬ ವಾವ್ ಅನ್ನೋದಕ್ಕಿಂತ ಒಂದು ಡೀಸೆಂಟ್ ಸ್ಟೈಲಲ್ಲಿ ಮೈಲ್ಡ್ ಮಸಾಲ ಯೂಸ್ ಮಾಡಿ ಚೆನ್ನಾಗಿದೆ. ಆಲ್ಸೋ ಆ ರೈಸು ನೋಡೋಕೆ ಉದ್ರಾಗಿ ಬಂದಿದೆ, ಅಂಟಂಟಾಗಿಲ್ಲ. ಈಚ್ ಆ್ಯಂಡ್ ಎವ್ರಿ ರೈಸ್ ಪಿಟಪ್ ಆಗಿದೆ. ಗುಡ್. ಬಿಸಿ ಬಿಸಿ ಕಬಾಬ್ ಈ ಕಡೆ ಇದೆ. ಆ ಕಬಾಬ್ನು ನೋಡಿ ಕ್ರಿಸ್ಪಿ ಆಗಿದೆ. ಇವ್ರದ್ದು ಇಷ್ಟು ನೋಡೋಕೆ ಹಾಫ್ ಫ್ರೈ ಮಾಡ್ಕೊಂಡಿರ್ತಾರೆ, ಅದಾದಮೇಲೆ ಆರ್ಡರ್ ಮಾಡಿದ ತಕ್ಷಣ ಫುಲ್ ಬಾಯ್ಲ್ ಕೊಡ್ತಾರೆ. ಕ್ರಿಸ್ಪಿ, ಆಚೆ ಫುಲ್ಲು ಕ್ರಿಸ್ಪಿ ಆಗಿದೆ, ಒಳಗಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಓಕೆ, ಬಂದ್ಬಿಟ್ಟು ಒಂದು ಕುಷ್ಕ ಕಬಾಬ್ ಅಂತ ತೊಗೊಂಡು ತಿಂತಾನೆ ಇರ್ಬೋದು, ಚೆನ್ನಾಗಿರುತ್ತೆ. ಹಾಂ ಸರ್, ಯೂಟ್ಯೂಬರು. ಹೇಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ? ದಿನೇಶ್ ಪರ್ಸ್ಪೆಕ್ಟಿವ್ ಅಂತದ್ದು. ಸೊ ಡೆಫಿನೆಟ್ಲಿ ಅಲ್ಸೂರ್ ಕಡೆ ಒನ್ ಆಫ್ ದಿ ಬಜೆಟ್ ಫ್ರೆಂಡ್ಲಿ ಸ್ಪಾಟು. ಸೊ ಬೇಗ ಬಂದು ಆಚೆನೇ ನಿಂತು ಒಂಥರ ಸ್ಟ್ರೀಟ್ ಫುಡ್ ಥರ ಬಾಳೆಲೆ ಹಾಕಿರ್ತಾರೆ. ನೀಟಾಗಿ ಬಂದು ಟ್ರೈ ಮಾಡಬೇಕು ಅಂದರೆ ಖಂಡಿತ ಬರ್ಬೋದು. ತುಂಬ ಹೈಜೀನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡೋಕ್ಕಾಗಲ್ಲ, ಬಂದು ಟ್ರೈ ಮಾಡ್ಬೋದು. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ ಇರ್ತೀವಿ, ಚೆಕ್ಔಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್. ಬಾಯ್.